ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಛತ್ತೀಸ್ಗಢದಲ್ಲಿ ಮತ್ತೆ ನಕ್ಸಲರ ಅಟ್ಟಹಾಸ. ಕಾಂಗ್ರೆಸ್ ಪರಿವರ್ತನಾ ರ್ಯಾಲಿ ಮೇಲೆ ದಾಳಿ. ಮುಖಂಡ ಮಹೇಂದ್ರ ಕರ್ಮಾ ಸೇರಿ 24 ಮಂದಿ ಸಾವು. ಐಪಿಎಲ್ನಲ್ಲಿ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣ. ಸ್ಫೋಟಕ ಆಟಗಾರ ಕ್ರಿಸ್ ಗೇಲ್ ಮೇಲೂ ಅನುಮಾನ. ಶ್ರೀನಿವಾಸನ್ ಕೈ ತಪ್ಪಲಿದೆ ಬಿಸಿಸಿಐ ಅಧ್ಯಕ್ಷ ಸ್ಥಾನ. ಅಧಿಕಾರಿಗಳಿಗೆ ದಂಧೆಯಾಗಿತ್ತು ಸಾಲ ಮನ್ನಾ. ಆಫೀಸರ್ ವಿರುದ್ಧ ಮೊಕದ್ದಮೆಗೆ ತೀರ್ಮಾನ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ನೂತನ ಸಚಿವರಾಗಿ ಪಾಟೀಲ್ ಪ್ರಮಾಣ. ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡದಿರಲು ತೀರ್ಮಾನ. ಮತ್ತೆ ಭುಗಿಲೇಳುತ್ತಾ ಕೈಪಾಳ್ಯದ ಅಸಮಾಧಾನ. ಸಾಲುಂಡಿಯಲ್ಲಿ ಮಹಾಮಾರಿ ಡೆಂಗ್ಯೂ ನರ್ತನ. ನೊಂದ ಕುಟುಂಬಗಳಿಗೆ ಸಿಎಂ ಸಾಂತ್ವನ. ಮಾರಕ ರೋಗ ತಡೆಗೆ ಆರೋಗ್ಯ ಇಲಾಖೆ ಶತ ಪ್ರಯತ್ನ. ಛತ್ತೀಸ್ಗಢದಲ್ಲಿ ನಕ್ಸಲರು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ಇವತ್ತು ಬಸ್ತಾರ್ ಜಿಲ್ಲೆಯ ದರ್ಬಾಘಾಟ್ನಲ್ಲಿ ಕಾಂಗ್ರೆಸ್ ಪರಿವರ್ತನಾ ಯಾತ್ರೆ ಮೇಲೆ ನಕ್ಸಲರು ದಾಳಿ ನಡೆಸಿದ್ದು 25ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. 1500ಕ್ಕೂ ಹೆಚ್ಚು ಮಂದಿಯನ್ನ ಒಳಗೊಂಡ ನಕ್ಸಲರು ಈ ದಾಳಿ ನಡೆಸಿದ್ದು ಭಾರೀ ಸಾವು ನೋವು ಸಂಭವಿಸಿದೆ. ದಾಳಿಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಮಹೇಂದ್ರ ಕರ್ಮಾ ಮೃತಪಟ್ಟಿದ್ದಾರೆ. ಇನ್ನು ಘಟನೆಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಕೇಂದ್ರದ ಮಾಜಿ ಸಚಿವ ವಿಸಿ ಶುಕ್ಲಾ ಸೇರಿದಂತೆ 24ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಛತ್ತೀಸ್ಗಢದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನಂದಕುಮಾರ್ ಹಾಗೂ ಈತನ ಪುತ್ರನನ್ನ ನಕ್ಸಲರು ಅಪಹರಿಸಿದ್ದಾರೆ. ಛತ್ತೀಸ್ಗಢದಲ್ಲಿ ನಕ್ಸಲರು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ಇವತ್ತು ಬಸ್ತಾರ್ ಜಿಲ್ಲೆಯ ದರ್ಬಾಘಾಟ್ನಲ್ಲಿ ಕಾಂಗ್ರೆಸ್ ಪರಿವರ್ತನಾ ಯಾತ್ರೆ ಮೇಲೆ ನಕ್ಸಲರು ದಾಳಿ ನಡೆಸಿದ್ದು 25ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. 1200ಕ್ಕೂ ಹೆಚ್ಚು ಮಂದಿಯನ್ನ ಒಳಗೊಂಡಂತಹ ನಕ್ಸಲರು ಈ ದಾಳಿಯನ್ನ ನಡೆಸಿದ್ದು ಭಾರೀ ಸಾವು ನೋವು ಸಂಭವಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಟ್ಟು ಈ ನಕ್ಸಲರ ದಾಳಿಗೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಅಲ್ಲದೆ ಎಷ್ಟು ಜನರನ್ನ ಕಿಡ್ನಾಪ್ ಮಾಡಿದ್ದಾರೆ ನಕ್ಸಲರು? ಸೌಮ್ಯ, ಛತ್ತೀಸ್ಗಢದಲ್ಲಿ ಚುನಾವಣೆಗೆ 4 ತಿಂಗಳು ಬಾಕಿ ಇರುವಾಗಲೇ ನಕ್ಸಲರು ಅತಿ ದೊಡ್ಡ ದಾಳಿಯನ್ನ ಛತ್ತೀಸ್ಗಢದ ಸುಕ್ನಾ ಜಿಲ್ಲೆಯಲ್ಲಿ ನಡೆಸಿದ್ದಾರೆ. ಸುಕ್ನಾ ಜಿಲ್ಲೆಯಲ್ಲಿಯೇ ಹಿಂದೆ ಜಿಲ್ಲಾಧಿಕಾರಿಯನ್ನು ಅಪಹರಣ ಮಾಡಿದ್ರು ನಕ್ಸಲರು. ಈಗ ಕಾಂಗ್ರೆಸ್ನ ಪರಿವರ್ತನೆ ಯಾತ್ರೆಯ ಮೇಲೆ ನಕ್ಸಲರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಕಾಂಗ್ರೆಸ್ನ ಪ್ರಮುಖ ನಾಯಕ ಮಹೇಂದ್ರ ಕರ್ಮಾ ಸಲ್ವಾ ಜುಡುಮ್ ಏನು ಪ್ರಾರಂಭಿಸಿದ್ರು. ನಕ್ಸಲರಿಗೆ ಪ್ರತಿಯಾಗಿ ಆದಿವಾಸಿ ಗಿರಿಜನರ ಕೈಯಲ್ಲಿ ಶಸ್ತ್ರಾಸ್ತ್ರಗಳನ್ನ ಕೊಡ್ತಕ್ಕಂತ ಒಂದು ಯೋಜನೆಯನ್ನ ಪ್ರಾರಂಭಿಸಿದ್ರು ಮಹೇಂದ್ರ ಕರ್ಮಾ. ಅವರ ಮೇಲೆ ದಾಳಿಯನ್ನ ಮಾಡ್ತಕ್ಕಂಥದ್ದು ನಕ್ಸಲರ ಪ್ರಮುಖವಾಗಿರ್ತಕ್ಕಂಥ ಯೋಜನೆಯಾಗಿತ್ತು. ಇವತ್ತು ಕಾಂಗ್ರೆಸ್ ಪರಿವರ್ತನಾ ಯಾತ್ರೆ ಸುಕ್ನಾದಲ್ಲಿ ಸಂಚರಿಸಿ ವಾಪಸ್ ಬರುತ್ತಿರುವಾಗ ಕಾಂಗ್ರೆಸ್ನ 70 ಜನರ ಗುಂಪಿತ್ತು. ಅದರಲ್ಲಿ ಮಹೇಂದ್ರ ಕರ್ಮಾ ಇದ್ರು, ಕಾಂಗ್ರೆಸ್ನ ಅಲ್ಲಿನ ಹಿರಿಯ ನಾಯಕ ವಿದ್ಯಾಚರಣ್ ಶುಕ್ಲಾ ಇದ್ರು, ಅಜಿತ್ ಜೋಗಿ ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಅವರು ಹೆಲಿಕಾಪ್ಟರ್ ನಿಂದ ನೇರವಾಗಿ ರಾಯ್ಪುರಕ್ಕೆ ಬಂದಿದ್ರು. ಹೀಗಾಗಿ ಅವ್ರಿಗೆ ಯಾವುದೇ ರೀತಿ ಅವರು ಈ ಒಂದು ಘಟನೆಯಿಂದ ಪಾರಾಗಿದ್ದಾರೆ. ವಿದ್ಯಾಚರಣ್ ಶುಕ್ಲಾ ನಕ್ಸಲರ ಒಂದು ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರೆ ಮಹೇಂದ್ರ ಕರ್ಮಾ ಅವರನ್ನ ಸ್ಥಳದಲ್ಲೇ ಹತ್ಯೆಗೈಯಲಾಗಿದೆ. ಪ್ರಮುಖವಾಗಿ ನಕ್ಸಲರ ಟಾರ್ಗೆಟ್ ಆಗಿರ್ತಕ್ಕಂಥದ್ದು ಮಹೇಂದ್ರ ಕರ್ಮಾ. ಈ ಒಂದು ಕಾಂಗ್ರೆಸ್ನ ಏನು ಕನ್ವಾಯ್ ಇತ್ತು, 70 ಜನರ ಗುಂಪು ಕಾರ್ನಲ್ಲಿ ವಾಪಸ್ ಬರ್ತಾ ಇದ್ದಾಗ ನಕ್ಸಲರು ಅವರನ್ನ ತಡೆದು ಮಹೇಂದ್ರ ಕರ್ಮಾ ಎಲ್ಲಿ ಅಂತ ಕೇಳಿದ್ದಾರೆ. ಆಗ ಕಾಂಗ್ರೆಸ್ನ ಕಾರ್ಯಕರ್ತರು ಮಹೇಂದ್ರ ಕರ್ಮಾ ಅವರಿದ್ದ ಗಾಡಿಯನ್ನ ಸುತ್ತುವರೆದ ನಂತರ ಮಹೇಂದ್ರ ಕರ್ಮಾ ಅಂದಾದುಂದಿಯಾಗಿ ನಕ್ಸಲರು ಏನು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಗುಂಡಿನ ದಾಳಿಯನ್ನ ನಡೆಸ್ತಾ ಇದ್ದಾಗ ಮಹೇಂದ್ರ ಕರ್ಮಾ ಬಂದು ನಾನೇ ಮಹೇಂದ್ರ ಕರ್ಮಾ ಅಂತ ಹೇಳಿದಾಗ ಅವರ ಮೇಲೆ ಸಾಕಷ್ಟು ಸುತ್ತಿನ ಗುಂಡಿನ ದಾಳಿಯನ್ನ ನಡೆಸಿ ಅವರನ್ನ ಸ್ಥಳದಲ್ಲೇ ಒಂದು ಹತ್ಯೆಗೈತಕ್ಕಂತ ಹೀನ ಕೃತ್ಯವನ್ನ ನಕ್ಸಲರು ಛತ್ತೀಸ್ಗಢದಲ್ಲಿ ನಡೆಸಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ವಿದ್ಯಾಚರಣ್ ಶುಕ್ಲಾ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಅಲ್ಲಿನ ಅಧ್ಯಕ್ಷ ಛತ್ತೀಸ್ಗಢನ ಅಧ್ಯಕ್ಷ ನಂದಕುಮಾರ್ ಪಟೇಲ್ ಮತ್ತು ಅವರ ಪುತ್ರನನ್ನ
ನಕ್ಸಲರು ಅಪಹರಣಗೈದಿದ್ದಾರೆ ಅಂತಕ್ಕಂತ ಮಾಹಿತಿ ಕೂಡ ಇದೆ. ಯಾಕಂದ್ರೆ ನಂದಕುಮಾರ್ ಪಟೇಲ್ ಮತ್ತು ಅವರ ಪುತ್ರ ಇಲ್ಲಿಯವರೆಗೂ ಯಾರ ಕೈಗೂ ಇಲ್ಲ, ಸ್ಥಳದಲ್ಲೂ ಕೂಡ ನಂದಕುಮಾರ್ ಪಟೇಲ್ ಕಾಣಿಸ್ತಾ ಇಲ್ಲ ಅಂತಕ್ಕಂಥದನ್ನ ಸುಕ್ರಾದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಒಟ್ಟಾರೆ ನಕ್ಸಲರು ಇತ್ತೀಚಿನ ದಿನಗಳಲ್ಲಿ ನಡೆಸಿರ್ಬೇಕಂದ್ರೆ ಲಾತೇಹಾರ್ನ ಒಂದು ಎನ್ಕೌಂಟರ್ ಮತ್ತು ಲಾತೇಹಾರ್ನ ನಕ್ಸಲೀಯ ದಾಳಿಯ ನಂತರ ಇತ್ತೀಚಿನ ದಿನಗಳಲ್ಲಿ ನಕ್ಸಲೀಯರು ನಡೆಸಿರ್ತಕ್ಕಂಥ ಅತಿ ದೊಡ್ಡ ದಾಳಿ ಇವತ್ತು ಛತ್ತೀಸ್ಗಢದಲ್ಲಿ ನಡೆದಿದೆ. ಮಹೇಂದ್ರ ಕರ್ಮಾ ಸೇರಿದಂತೆ ಒಟ್ಟು 23 ಜನ ಈ ಒಂದು ಘಟನೆಯಲ್ಲಿ ಹತರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಪ್ರಾಥಮಿಕವಾಗಿ ಕೇಂದ್ರ ಗೃಹ ಇಲಾಖೆ ಕೊಡ್ತಾ ಇದೆ. ಈ ಒಂದು ಘಟನೆಯ ನಂತರ ಪ್ರಧಾನಿ ನಿವಾಸದಲ್ಲಿ ಒಂದು ಉನ್ನತ ಮಟ್ಟದ ಸಭೆ ಕೂಡ ನಡೀತು. ಆ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಅಹಮದ್ ಪಟೇಲ್, ರಾಹುಲ್ ಗಾಂಧಿ ಸೇರಿದಂತೆ ಹಿರಿಯ ನಾಯಕರು ಕೂಡ ಭಾಗವಹಿಸಿದ್ರು. ಚುನಾವಣೆಗೂ ಮುಂಚೆ ನಕ್ಸಲರು ಈ ರೀತಿಯಾಗಿರ್ತಕ್ಕಂಥ ದಾಳಿಯನ್ನ ನಡೆಸಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಚುನಾವಣೆ ಒಂದು ರೀತಿಯಾಗಿರ್ತಕ್ಕಂಥ ನಕ್ಸಲರ ಕರಿನೆರಳಿನಲ್ಲಿ ನಡೆಯಲಿದೆ ಅಂತಕ್ಕಂಥದ್ರ ಸ್ಪಷ್ಟ ಸೂಚನೆ. ಮಹೇಂದ್ರ ಕರ್ಮಾ ಮೇಲೆ ಸೌಮ್ಯ ಹಿಂದೆ ಕೂಡ ಸಾಕಷ್ಟು ಬಾರಿ ದಾಳಿಯ ಯೋಜನೆಯನ್ನ ರೂಪಿಸಲಾಗಿತ್ತು. ತಲ್ವಾರ್ ಜುಡುಮ್ಗಾಗಿ ಮಹೇಂದ್ರ ಕರ್ಮಾ ಸತತವಾಗಿ ಛತ್ತೀಸ್ಗಢದಲ್ಲಿ ಯಾತ್ರೆಗಳನ್ನ ನಡೆಸ್ತಾ ಇದ್ದಾಗ ಕೂಡ ಹಿಂದೆ ಸಾಕಷ್ಟು ವಿಫಲ ಯತ್ನಗಳನ್ನ ಒಂದು 10 ಯತ್ನಗಳು ಅವರ ಮೇಲೆ ನಡೆದಿದ್ದು. ಆದ್ರೆ ಈ ಬಾರಿ ನಕ್ಸಲರು ಸಫಲರಾಗಿದ್ದಾರೆ. ಕಾಂಗ್ರೆಸ್ನ ಪರಿವರ್ತನೆ ಯಾತ್ರೆಯನ್ನ ಮುಗಿಸಿ ಮಹೇಂದ್ರ ಕರ್ಮಾ ವಾಪಸ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಹೇಂದ್ರ ಕರ್ಮಾ ಅವರನ್ನ ನಕ್ಸಲರು ಹತ್ಯೆಗೈದಿದ್ದಾರೆ. ಸೌಮ್ಯ. ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ. ಐಪಿಎಲ್ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡಿತಾ ಇದೆ. ಫಿಕ್ಸಿಂಗ್ನಲ್ಲಿ ಈಗ ಕ್ರಿಸ್ ಗೇಲ್ ಹೆಸರು ಕೇಳಿ ಬಂದಿದ್ದು ಬಗ್ಗೆದಷ್ಟು ಮಾಹಿತಿಗಳು ಹೊರಬರ್ತಾ ಇವೆ. ಇನ್ನು ಹಲವು ಸೆಲೆಬ್ರಿಟಿಗಳು ಇನ್ನು ನಿನ್ನೆ ಬಂಧನಕ್ಕೊಳಗಾಗಿದ್ದ ಚೆನ್ನೈ ತಂಡದ ಮಾಲೀಕ ಗುರುನಾಥ್ ಮಯ್ಯಪ್ಪನನ್ನು ಇವತ್ತು ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಮುಂಬೈ ಹೈಕೋರ್ಟ್ ಮೇ 29ರವರೆಗೆ ಮೇಯಪ್ಪನ್ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಲಾಗಿದೆ. ಕ್ರೈಮ್ ಬ್ರಾಂಚ್ ಪೊಲೀಸರು ಗುರುನಾಥ್ ವಿಚಾರಣೆ ನಡೆಸಲಿದ್ದು 40 ಪ್ರಶ್ನೆಗಳನ್ನು ಕೇಳಲು ಸಿದ್ಧವಾಗಿದ್ದಾರೆ. ಮತ್ತೊಂದೆಡೆ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣ ಈಗ ಬಿಸಿಸಿಐ ಅಧ್ಯಕ್ಷ ಶ್ರೀನಿವಾಸನ್ಗೆ ತಲೆನೋವಾಗಿ ಪರಿಣಮಿಸಿದೆ. ಒಂದೆಡೆ ಅಳಿಯ ಗುರುನಾಥ್ ಮಯ್ಯಪ್ಪನ್ ಬಂಧನದಿಂದ ಸಂಕಷ್ಟಕ್ಕೆ ಸಿಲುಕಿರೋ ಶ್ರೀನಿವಾಸನ್ ಬಿಸಿಸಿಐ ಅಧ್ಯಕ್ಷ ಸ್ಥಾನ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿದೆ. 32 ಬಿಸಿಸಿಐ ಸದಸ್ಯರಲ್ಲಿ 24 ಮಂದಿ ಶ್ರೀನಿವಾಸನ್ಗೆ ವಿರೋಧವಾಗಿದ್ದು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ತಯಾರಿ ನಡೆಸಿದ್ದಾರೆ. ಶ್ರೀನಿವಾಸನ್ ಬದಲು ಶಶಾಂಕ್ ಮನೋಹರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲು ತಯಾರಿ ನಡೆದಿದೆ. ಆದ್ರೆ ಶ್ರೀನಿವಾಸನ್ ತಾವು ಯಾವುದೇ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ರಾಜ್ಯಾದ್ಯಂತ ತಲ್ಲಣ ಮೂಡಿಸಿರೋ ಐಪಿಎಲ್ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದ ಬಗ್ಗೆ ಸಂಸದ ಉದ್ಯಮಿ ರಾಜು ಚಂದ್ರಶೇಖರ್ ತೀವ್ರ ಖೇದ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಐಪಿಎಲ್ ಹಾಗೂ ಕ್ರೀಡಾ ಮಂಡಳಿಗಳಲ್ಲಿ ಸಕ್ರಿಯವಾಗಿರೋ ರಾಜಕಾರಣಿಗಳನ್ನ ಆಯಾ ಪಕ್ಷಗಳು ವಾಪಸ್ ಕರೆಸಿಕೊಳ್ಳಬೇಕೆಂದು ಆರ್ಸಿ ಕರೆ ನೀಡಿದ್ದಾರೆ. ಐಪಿಎಲ್ ಸ್ಪಾಟ್ ಫಿಕ್ಸಿಂಗ್ ಹಗರಣ ದೇಶದ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ಆಘಾತ ನೀಡಿದೆ. ರಾಜಕೀಯ ಮುಖಂಡರು ಹಾಗೂ ಉದ್ಯಮಿಗಳ ಸಹಯೋಗದಲ್ಲಿ ಯಾವುದೇ ಸಾರ್ವಜನಿಕ ಅಥವಾ ವಾಣಿಜ್ಯ ಉದ್ದೇಶದ ಕೆಲಸಕ್ಕೆ ಕೈ ಹಾಕಿದರೂ ಅಲ್ಲಿ ಭ್ರಷ್ಟಾಚಾರ ತಾಂಡವವಾಡುವುದು ಖಚಿತ ಎನ್ನುವಂತಾಗಿದೆ. ನೈತಿಕತೆಗೆ ಬಲಿಪಶುವಾಗುತ್ತೆ. ರಾಜಕಾರಣಿಗಳು ಹಾಗೂ ಉದ್ಯಮಿಗಳ ನಡುವಿನ ಈ ನಂಟು ಕಳಚಿದರಷ್ಟೇ ಭ್ರಷ್ಟಾಚಾರದ ಕಳಂಕ ತೊಡೆದು ಹಾಕಲು ಸಾಧ್ಯ. ಲಾಭಕ್ಕಾಗಿ ನಿಂತಿರುವ ಫ್ರಾಂಚೈಸಿಗಳು ಇಂತಹ ಕೆಟ್ಟ ಕೆಲಸಕ್ಕೆ ಕೊನೆ ಹಾಡಬೇಕು. ರಾಜಕೀಯ ಪಕ್ಷಗಳು ಎಚ್ಚೆತ್ತುಕೊಳ್ಳಬೇಕು. ಐಪಿಎಲ್ನಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವ ರಾಜಕೀಯ ನಾಯಕರನ್ನು ಪಕ್ಷಗಳು ವಾಪಸ್ ಕರೆಸಿಕೊಳ್ಳಬೇಕು. ಐಪಿಎಲ್ ಸೇರಿದಂತೆ ಕ್ರೀಡಾ ಮಂಡಳಿಗಳ ನೇತೃತ್ವವನ್ನು ರಾಜಕಾರಣಿಗಳು ಕೈಬಿಡಬೇಕು. ಈ ಮೂಲಕ ಭ್ರಷ್ಟರಿಗೆ ಕಠಿಣ ಸಂದೇಶ ರವಾನಿಸಬೇಕು. ಆಗ ಮಾತ್ರ ಪಾರದರ್ಶಕವಾದ ನೈಜ ಕ್ರಿಕೆಟ್ ನೋಡಲು ಸಾಧ್ಯ. ಈಗ ಒಂದು ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.